ಸಿಂಹರಾಶಿ, ಬೇರೆಯವರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬಂದರೆ ಅವರಿಂದ ಏನೂ ಅಪೇಕ್ಷೆ ಪಡೆದಲೆ, ಏನೂ ನಿರೀಕ್ಷೆ ಮಾಡದಲೆ ಸಹಾಯವನ್ನು ಮಾಡೋದು ಬಹಳ ಒಳ್ಳೆಯದಾಗಬೇಕು. ಅಂತಹ ಮನಸ್ಥಿತಿ ನಿಮ್ಮದಾಗಬೇಕು ಅನ್ನುವಂಥದ್ದು ಪುಸ್ತಕ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ಇದು. ಜೀವನದಲ್ಲಿ ಜುಗುಪ್ಸೆ ಅಥವಾ ವೈರಾಗ್ಯ ಅಂತಕ್ಕಂತಹದ್ದು ಕಾಡಬಹುದು. ಜೀವನ ಇಷ್ಟೇನಾ, ಪ್ರಪಂಚ ಅಂದರೆ ಇಷ್ಟೇನಾ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮಾತುಗಳು ಹೊರಬರಬಹುದು ಅನ್ನುವಂಥದ್ದು. ಜೀವನಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ನೀವೇ ಮಾಡ್ಕೊಳ್ತೀರಿ. ಆದರೆ ಅದು ಧನಾತ್ಮಕವಾಗಿರಲಿ. ಜೀವನ ಅಂತಕ್ಕಂಥದ್ದು ಎಷ್ಟು ಶ್ರೇಷ್ಠ, ನಾವು ಏನೆಲ್ಲ ಸಾಧನೆಗಳನ್ನು ಇಲ್ಲಿ ಮಾಡಬಹುದು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕಾದಂಥದ್ದು. ಮನೆಯ ಹತ್ತಿರದಲ್ಲಿ ಬೆಂಕಿಯ ಅವಘಡ ಏನಾದರೂ ಸಂಭವಿಸುವಂತಹ ಸಾಧ್ಯತೆಗಳಿದೆ. ಜಾಗ್ರತೆಯನ್ನು ವಹಿಸಿ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅನ್ನುವಂಥದ್ದು. ಜಗತ್ತಿನ ಒಳ್ಳೆಯದಕ್ಕೋಸ್ಕರವಾಗಿ ಏನು ಬೇಕು ಬೇಡಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಮ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದಾಗತ್ತೆ. ಪುಸ್ತಕದ ಪ್ರಭಾವ ನಿಮ್ಮನ್ನು ಪರಿಪೂರ್ಣವಾಗಿ ಆವರಿಸ್ತಕ್ಕಂಥದ್ದಾಗತ್ತೆ. ಅಂದರೆ ಪುಸ್ತಕ ಅಂತಂದರೆ ಯಾವುದೋ ಸಾಧಕರ ವಿಚಾರಗಳು ನಿಮ್ಮ ಮನಸ್ಸಿಗೆ ಹೆಚ್ಚು ಹಿಡಿಸ್ತಕ್ಕಂಥದ್ದು, ಅದರಿಂದ ಪ್ರಭಾವಿತರಾಗ್ತೀರಿ ಅನ್ನುವಂಥದ್ದು. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾರಾಶಿ, ಆಧುನಿಕವಾದಂತಹ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತೀರಿ. ಅದರ ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂತಹ ದಿವಸ. ಮಕ್ಕಳ ವಿಚಾರದಲ್ಲಿ ತಾತ್ಸಾರವನ್ನು ಮಾಡಬೇಡಿ. ಮಕ್ಕಳು ಅವರಿಗೇನು ಓದ್ತಾರೆ, ಅವರೇನು ಕೆಲಸ ಮಾಡ್ತಾ ಇದ್ದಾರೆ, ಈ ರೀತಿಯ ಭಾವನೆಗಳು ಬೇಡ. ಮಕ್ಕಳ ಜೊತೆಯಲ್ಲಿ ನಿರಂತರವಾದಂತಹ ಸಂಪರ್ಕ ಇರಲಿ. ಮಕ್ಕಳನ್ನು ಅಭಿಮಾನದಿಂದ ನೋಡಿ. ಅವರ ವಯಸ್ಸು ಎಷ್ಟೇ ಆಗಿರಲಿ ಅದು ಯಾವುದೂ ಕೂಡ ಗಣನೆಗೆ ಇಟ್ಟುಕೊಳ್ಳಬೇಡಿ. ನಿಮಗೆ ಅವರು ಮಕ್ಕಳೇ, ಅವರಿಗೆ ಮಕ್ಕಳಾಗಿದ್ದರೂ ನಿಮಗೆ ಅವರು ಮಕ್ಕಳೇ. ಆ ದೃಷ್ಟಿಯಲ್ಲಿ ನೀವು ಮಕ್ಕಳನ್ನು ಚಿಕಿತ್ಸೆ ಮಾಡಬೇಕು ಅಥವಾ ಅವ್ರನ್ನ ಆ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆಗ ಮಾತ್ರ ಅವರ ಸಂಪರ್ಕ ಬಾಂಧವ್ಯ ಉತ್ತಮವಾಗಿರತಕ್ಕಂಥದ್ದಾಗತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಗಳಾಗಲಿ, ನ್ಯಾಯಾಲಯದಲ್ಲಿ ಏನಾದರೂ ಕೆಲಸಗಳಿದ್ದರೆ ಅದು ಯಾವುದೂ ಕೂಡ ಇತ್ಯರ್ಥ ಆಗದೇ ಇರತಕ್ಕಂಥದ್ದು, ಮತ್ತೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದಾಗತ್ತೆ. ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ಲಾಭ ಇರತಕ್ಕಂತಹ ದಿವಸ. ನಿಮ್ಮ ಶಕ್ತಿ, ಸಾಮರ್ಥ್ಯ, ಹಣವನ್ನು ಖರ್ಚು ಮಾಡತಕ್ಕಂತಹ ಒಂದು ಶಕ್ತಿ, ಇದೆಲ್ಲವನ್ನು ಗಮನಿಸಿಕೊಂಡು ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದರೆ ಅಂಥವರಿಗೆ ಅಶುಭವಾದಂತಹ ದಿವಸ. ಲಂಚ ಕೊಟ್ಟು ಕೆಲಸಕ್ಕೆ ಸೇರಿದರೆ ವಾಪಸ್ ಮನೆಗೆ ಬರಬೇಕಾದಂತಹ ಪರಿಸ್ಥಿತಿಯಾಗತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಕೆಲವರಿಗೆ ವರ್ಗಾವಣೆಯ ಭಯ ತುಂಬ ಕಾಡುವಂತಹ ದಿವಸವಾಗುತ್ತೆ. ಅಷ್ಟಕುಲ ನಾಗೇಂದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ನೆರೆಹೊರೆಯವರು ನಿಮಗೇನೋ ಸಹಾಯ ಮಾಡ್ತೀವಿ ಅಂತ ಹೇಳಿ ಬಂದು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಅದು ಅದೃಷ್ಟವೋ ದುರಾದೃಷ್ಟವೋ, ನಿಮಗಿರ್ತಕ್ಕಂತಹ ಸಮಯೋಚಿತವಾದಂತಹ ಬುದ್ಧಿವಂತಿಕೆಯಿಂದ ಅದರಿಂದ ಪಾರಾಗ್ತೀರಿ ಅನ್ನುವಂಥದ್ದು ವಿಶೇಷವಾದಂತಹ ಸಂಗತಿ. ಹಿರಿಯರನ್ನು, ಪೋಷಕರನ್ನು ನೋಡ್ತಕ್ಕಂತಹ ತವಕ ಹೆಚ್ಚಾಗ್ಬೋದು. ಎಲ್ಲೋ ದೂರದಲ್ಲಿ ಇದ್ದರೆ ಅವರನ್ನು ಒಂದು ಸಾರಿ ಬಂದು ನೋಡಬೇಕು ಅನ್ನುವಂತಹ ಭಾವನೆಗಳು, ಆ ತುಡಿತ ಹೆಚ್ಚಾಗುವಂಥದ್ದಾಗತ್ತೆ. ಹಾವಿನಿಂದ ಅಥವಾ ವಿಷ ಜಂತುವಿನಿಂದ ತೊಂದರೆ ಆಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅದರ ಬಗ್ಗೆ ನಿಮ್ಮ ಗಮನ ತುಂಬ ಇರಲಿ ಅನ್ನುವಂಥದ್ದು. ಎರಡನೇ ಮದುವೆ ಆದಂಥವರಿಗೆ ಅವಮಾನವಾಗ್ತಕ್ಕಂಥದ್ದು, ವಿರಸ ಕಾಡ್ತಕ್ಕಂಥದ್ದಾಗತ್ತೆ. ಮತ್ತೆ ಆ ದಂಪತಿಗಳು ಬೇರೆಯಾಗುವಂತಹ ಸಾಧ್ಯತೆಗಳು, ಆ ಸೂಚನೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಅಕಸ್ಮಾತ್ತಾಗಿ ಕಾಲಿಗೆ ಪೆಟ್ಟು ಬೀಳಬಹುದು, ಗಮನ ಹರಿಸಿ ಪೆಟ್ಟು ಬೀಳದೇ ಇರುವ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು. ನವವಿವಾಹಿತರಿಗೆ ಶುಭವಾದಂತಹ ದಿವಸ ಇದು. ಸ್ವಯಂವರ ಪಾರ್ವತೀ ದೇವಿಯನ್ನು, ಗೌರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ 9 ಬಾರಿ ಪಠನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೋ ಕೆಲಸಕ್ಕೆ ಹೊರಟಿರ್ತೀರಿ. ಕೆಟ್ಟ ಶಕುನಗಳು ನಿಮ್ಮನ್ನು ಕಾಡುವಂಥದ್ದು, ನಿಮ್ಮ ಧೈರ್ಯವನ್ನು ಕಡಿಮೆ ಮಾಡುವಂಥದ್ದಾಗ್ಬಿಡುತ್ತೆ. ಅಪಶಕುನಗಳಿಂದ ನೀವು ಆವೃತರಾಗಿರ್ತೀರಿ ಎನ್ನುವಂಥದ್ದು. ಮಾನಸಿಕವಾಗಿ ಭಯ ಹೆಚ್ಚಾಗುವಂತಹ ದಿವಸ. ಪದವೀಧರ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ, ಬರೆಯೋದಕ್ಕೆ ಯಾವುದಕ್ಕೂ ಕೂಡ ಸಮಯ ಇಲ್ಲದೆ ಇರುವಷ್ಟು ನಿಮಗೆ ಒತ್ತಡಗಳು
ಆಗುವಂಥದ್ದಾಗತ್ತೆ. ಅಷ್ಟು ಒತ್ತಡಗಳು ನಿಮ್ಮನ್ನು ಹಿಡಿದಿಟ್ಕೊಳ್ಳತಕ್ಕಂಥದ್ದು. ಆರ್ಥಿಕ ದೃಷ್ಟಿಯಿಂದ, ಹಣಕಾಸಿನ ವಿಚಾರದಿಂದ ಈ ದಿವಸ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇಡೀ ಕುಟುಂಬ ಮತ್ತು ಕೆಲವು ಭವಿಷ್ಯದ ಅಂಶಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರತಕ್ಕಂಥದ್ದಾಗತ್ತೆ. ಈ ದಿವಸದ ಪ್ರಭಾವ ಹಾಗಿರುತ್ತೆ ಅಂತ ಅರ್ಥ. ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿರತಕ್ಕಂತಹ ಸಂದರ್ಭ. ನಿಮ್ಮ ಆಲೋಚನೆಗಳೇ ಬೇರೆ. ಆ ಸಂತೋಷದಲ್ಲಿ ನೀವು ಪರಿಪೂರ್ಣವಾಗಿ ಭಾಗಿಗಳಾಗ್ತೀರಿ ಅಂತ ಹೇಳೋಕ್ಕೆ ಬರೋದಿಲ್ಲ. ನಿಮ್ಮ ಆಲೋಚನೆಯೇ ಬೇರೆ, ಕಾರ್ಯಕ್ಷೇತ್ರದಲ್ಲಿ ನಡೆಯೋದೇ ಬೇರೆ, ಮನೆಯ ವಾತಾವರಣವೇ ಬೇರೆ. ಹೀಗೆ 3 ದಿಕ್ಕಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನೀಲಿ ಬಣ್ಣದ ಹೂವಿನಿಂದ ಶನೈಶ್ಚರನನ್ನು ಅರ್ಚನೆ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ 19 ಸಲ ಅದನ್ನು ಹೇಳಿಕೊಳ್ಳಿ. ಶುಭವಾಗಿ.